ಅಧ್ಯಕ್ಷರೇ ಒಂದ್ಸಲ ಆಯ್ತು, ಹಿರಿಯ ಸಚಿವ ಅವ್ರು ಫಸ್ಟ್ ಗೆದ್ದು ಬಂದಿದ್ದಾರೆ. ಏನಂತ ಅದಕ್ಕೆ ನೀವು ಯಾಕೆ ಗಿರಿಕಲ್ ನೀವು ಕೂತ್ಕೊಳ್ಳಿ. ಈಗ ಮಾಡುವಾಗ ಏನ್ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ತೀವಿ. ಆಯ್ತು, ನೀವು ಸೀನಿಯರ್ ಅಧ್ಯಕ್ಷರೇ ನೋಡಿ, ಅವ್ರಿಗೆ ಹೇಳ್ಬೇಕಲ್ಲ ತಾವು. ಅವ್ರಿಗೆ ಅನುಭವ ಕಡಿಮೆ, ನಿಮ್ಗೆ ಅನುಭವ ಜಾಸ್ತಿ. ನೀವೇ ಅವ್ರಿಗೆ ರಿಯಾಕ್ಷನ್ ಮಾಡ್ತೀರಿ. ನನಗೇನಿಲ್ಲ, ಮಾನ್ಯ ವಿರೋಧ ಪಕ್ಷ ನಾಯಕರು ರಾಮನ ಬಗ್ಗೆ ಇದ್ದ ನಿಮ್ಮ ದ್ವೇಷ, ಹನುಮಾನ್ ಬಗ್ಗೆ ಇದ್ದ ದ್ವೇಷ ಅಂತ ಹೇಳಿದ್ರು. ಬಹಳ ನೋವಾಯ್ತು. ನಮ್ಗೆ ಹೆಂಗ್ ದ್ವೇಷ ಅಂದ್ರೆ ನೀವು ರಾಮ ಭಕ್ತರಷ್ಟೇ, ರಾಮ ಪೂಜೆ ನೀವು ಮಾಡಿದ್ರಿ, ಹನುಮ ಪೂಜೆ ನೀವು ಮಾಡ್ತೀರಿ, ನಾವು ಮಾಡುದಿಲ್ಲ. ದಯಮಾಡಿ ಅದು ಸರಿಯಲ್ಲ, ಅದು ಕಡದಲ್ಲಿ ಹೋಗಬಾರ್ದು. ಯಾರೇನಿಲ್ಲ ಹೇಳಿದ್ರೆ ರಾಮನ ವಿರುದ್ಧ, ಸೀತೆ ವಿರುದ್ಧ ಅಥವಾ ಯಾರ ದೇವರ ವಿರುದ್ಧ ಅವ್ರು ಹೇಳಿ. ಹಾಗೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೇನೆ, ದಯಮಾಡಿ ರಾಮನ ಸೇವೆ ನಾವು ಮಾಡ್ತೇವೆ, ನೀವು ಮಾಡ್ತೀರಿ, ನೀವು ಸ್ವಲ್ಪ ಪ್ರಚಾರ ಕೊಡ್ತೀರಿ, ನಾವು ಪ್ರಚಾರ ಕೊಡ್ತೀವಿ ಇಷ್ಟೇ. ದ್ವೇಷ ಅಂತಾರೆ ಇಡೀ ಕಾಂಗ್ರೆಸ್ ರಾಮ ಭಕ್ತ ಈಗ ನಾನು ಹನುಮಂದು ಸಾಹೇಬ್ರಿಗೆ ಕೂತ್ಕೊಳ್ಳಿ. ಆಯ್ತು, ಅದು ನಾಯಕ ಮಾತಾಡಿ. ರಾಜ್ಯದಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಕುಸ್ತಿರೋದ ಬಗ್ಗೆ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಾನೂನು ಸರಿಯಾಗಿ ನಡ್ಕೊಂಡಿದ್ರೆ ಈ ಘಟನೆಗಳು ಆಗ್ತಾನೆ ಇರಲಿಲ್ಲ. ಈ ಘಟನೆಗಳು ಆಗ್ತಾ ಇರಲ್ಲ. ಅದ್ರ ಬಗ್ಗೆ ನಾನು ಗಮನ ಸೆಳೀತಾ ಇದ್ದೀನಿ, ಒಂದೊಂದೇ ಗಮನಗಳನ್ನ ಸೆಳ್ತಾ ಇದ್ದೀನಿ. ಇದೊಂದೇ ಅಂತಲ್ಲ, ತಾವು ನೋಡಿದಿರ ಮೊನ್ನೆ ನಮ್ಮ ಇಲ್ಲೇ MLA ಇದ್ದಾರೆ, ಈ KJ ಹಳ್ಳಿ DJ ಹಳ್ಳಿ ಗಲಾಟೆ ಆಯ್ತು. ಅಮಾಯಕರನ್ನ ಬಂಧಿಸಿದ್ರು ಅಂತ ಲೆಟರ್ ಕೊಟ್ರು. ಅದ್ರ ಬಗ್ಗೆ ಸರ್ಕಾರ ಹಿಂಪಡಿಬೇಕು ಅನ್ನೋ ರೀತಿ ಪತ್ರಿಕೆಗಳಲ್ಲೆಲ್ಲ ಬಂತು. ಅಂದ್ರೆ ಅರ್ಥ ಏನು? ಈಗಾಗಲೇ ಕೇಸನ್ನ NIA ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ, ಅಪರಾಧಿಗಳು ಗುರುತು ಮಾಡಿದ್ದಾರೆ, ಎಲ್ಲ ಜೈಲಿಗೆ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇರೋ ಕೇಸ್ಗಳನ್ನು ವಾಪಸ್ ತಗೊಬೇಕು ಅನ್ನೋ ರೀತಿ ಬಿಂಬಿತ ಆದ್ರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತತೆ? ಪೊಲೀಸರಿಗೆ ಆತ್ಮಸ್ಥೈರ್ಯ ಎಲ್ಲಿ ಉಳಿತತೆ? ನಾನು ಇವತ್ತು ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆನೂ ಗೃಹ ಸಚಿವರು ಕ್ರಮ ತೆಗೆದುಕೊಳ್ಬೇಕು. ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದು ಕೋರ್ಟ್ ನಾನು ಹೇಳ್ತಾ ಇಲ್ಲ, ಕೋರ್ಟಲ್ಲಿ ಮೊನ್ನೆ ಚೀಮಾರಿ ಹಾಕಿದ್ದಾರೆ. ಕೋರ್ಟಲ್ಲಿ ಏನು ಪೊಲೀಸ್ ಸ್ಟೇಷನ್ಗಳೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಅಂತೇಳಿ ಕೋರ್ಟಲ್ಲಿ ಚೀಮಾರಿ ಹಾಕಿರೋದನ್ನ ನಾನು ನೋಡ್ತಾ ಇದ್ದೀನಿ. ಅದರಿಂದ ನಾನು ಇಷ್ಟನ್ನ ತಮಗೆ ಹೇಳುವಂಥದ್ದು, ಈ ವಿಚಾರದ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿ ತೆಗೆದುಕೊಂಡು ಸರ್ಕಾರ ಎಚ್ಚರಿಕೆಯನ್ನ ಮಾಡಬೇಕು. ಬಂದ 8 ತಿಂಗಳಲ್ಲೇ 8 ಬಹಳ ಆದ್ರೆ ಇನ್ನ ಉಳಿದಂತ ದಿನಗಳು, ಉಳಿದಂತ ತಿಂಗಳುಗಳು ಹೆಂಗೆ ನೀವು ಕಳಿತೀರಾ? ಅದು ನನ್ನ ಬೆಳಕೆ. ಅದಕ್ಕೋಸ್ಕರ ಈ ಕಾನೂನು ಸುವ್ಯವಸ್ಥೆ ಕುಸಿದಿರೋದ್ರ ಬಗ್ಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಮಾತಾಡಿದ್ದೀನಿ. ಬಂಧುಗಳೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.